ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾವೀಗ ಸರಿಯಾದ ಟ್ರ್ಯಾಕ್ ಅಲ್ಲಿ ಇದೀವಿ ಜಾನು. ಇನ್ಮೇಲೆ ಮಾವ ಅತ್ತೆ ಮಾತನ್ನ ಬ್ಲೈಂಡ್ ಆಗಿ ನಂಬೋದಿಲ್ಲ. ಒಂದ್ ವೇಳೆ ಅತ್ತೆ ಏನಾದ್ರೂ ನನ್ ವಿರುದ್ಧ ಮಾತಾಡಿದ್ರೆ ಅದನ್ನ 100 ಸಲ ಯೋಚನೆ ಮಾಡಿ ಅದ್ರಲ್ಲಿ ಸತ್ಯ ಕಂಡು ಬಂದ್ರೆ, ಅದ್ರಲ್ಲೂ ಸಾಕ್ಷಿ ಇದ್ರೆ ಮಾತ್ರ ಅವ್ರು ನಂಬ್ತಾರೆ. ಇಲ್ಲ ಅಂತಂದ್ರೆ ನಂಬೋದಕ್ ಸಾಧ್ಯನೇ ಇಲ್ಲ. ಆ ತರ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದೀನಿ. ಯು ಆರ್ ರಿಯಲಿ ಕ್ರೇಜಿ. ಅದಕ್ಕೆ ದೊಡ್ಡವರು ಅದೇನೋ ಹೇಳ್ತಾರಲ್ಲ, ಬೆಣ್ಣೆಯಿಂದ ಸಮಥಿಂಗ್ ಕೂದ್ಲೆ ತೆಗ್ದ ಹಾಗೆ. ಹಾ, ಕರೆಕ್ಟ್. ಅಂದ್ರೆ ಈ ರೆಬಲ್ ಆಗಿ ಮಾಡ್ಬೇಕಾಗಿರೋ ಕೆಲಸಗಳನ್ನ ನೀವೆಷ್ಟು ಸಾಫ್ಟ್ ಆಗಿ ನಾಜುಕಾಗಿ ಕೆಲಸನ ಮಾಡಿ ಮುಗಿಸ್ತೀರಾ. ನನಗಂತೂ ಸಖತ್ ಶಾಕ್ ಆಗುತ್ತೆ. ಅದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ ನನಗೆ ಗೊತ್ತೇ ಆಗಿಲ್ವಲ್ಲ. ಆದ್ರೆ ನಂಗೆ ಸಖತ್ ಭಯ ಆಗಿತ್ತು. ಅದಕ್ಕೆ ನೀವೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀರೋ ಅಂತ. ಯುದ್ಧನ ಹೀಗೂ ಮಾಡ್ಬೋದು ಅಂತ ನನಗೂ ಈಗ್ಲೇ ಗೊತ್ತಾಗಿದ್ದು ಜಾನು. ಈ ಶಕ್ತಿಯಿಂದ ಮಾಡೋದು ಯುದ್ಧ ಆಗಲ್ಲ ಜಾನು. ಯುಕ್ತಿಯಿಂದ ಸೋಲ್ಸೋದನ್ನು ಯುದ್ಧ ಅಂತಾರೆ. ಇವತ್ ನಿಮ್ಮ ಅಮ್ಮನ ಮೇಲೆ ಆರೋಪ ಬಂದ ಹಾಗೆ ಇನ್ನೂ 1-2 ಆರೋಪ ಹೊರಿಸ್ದೆ ಅಂತ ತಿಳ್ಕೊ. ನಾಳೆನೆ ನನ್ನಿಂದ ಆ ಹೂಮಾರೋಳ್ ಜೀವ ಹೋಗಿ ಅದನ್ನ ನಿಮ್ಮ ಅಮ್ಮ ನೋಡಿ ಬಾಯ್ ಬಡ್ಕೊಂಡ್ರು ಯಾರು ನಂಬಲ್ಲ. ಅದಕ್ಕೆ ನೀವು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಆದ್ರೆ ಅಮ್ಮನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ. ಅಮ್ಮನ್ ಯಾಕೆ ಬೇಕಿತ್ತವಳು ಸಾಬ್ರಿ ಅಂತ. ಅವಳನ್ನ ಬಿಟ್ಟು ನಿಮ್ಮನ್ನ ಸೊಸೆ ಅಂತ ಪ್ರೀತಿಯಿಂದ ನೋಡ್ಕೊಂಡು ಹೋದ್ರೆ ಈ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಜಾನು, ನಿಮ್ಮಮ್ಮಂಗ್ ಬೇಕಾಗಿರೋದು ಸೊಸೆ ಅಲ್ಲ, ಅವ್ರ ಕೈಗೊಂಬೆ. ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅನ್ಬೇಕು, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ಬೇಕು, ಅವ್ರು ಹೇಳ್ದಾಗ ಆಡ್ಬೇಕು, ಅವ್ರು ಹೇಳಿದ್ದಕ್ಕೆಲ್ಲ ಸೈ ಅನ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆಲ್ಲ ಆ ಹೂ ಮಾರೋಳೆ ಸರಿ. ನಾನ್ ಹಾಗಲ್ಲ. ಸರಿಗೆ ಸರಿ, ತಪ್ಪಿಗೆ ತಪ್ಪು. ನಿಷ್ಠೂರವಾಗಿರ್ತೀನಿ, ನಿಷ್ಠೂರವಾಗಿ ಹೇಳ್ತೀನಿ. ನನ್ನಂಥವಳು ಬೇರೆಯವ್ರಿಗೆ ಇಷ್ಟ ಆಗೋದು ಕಷ್ಟ. ಮುಂದೆ ನಿಮ್ ಪ್ಲಾನ್? ಸದ್ಯಕ್ಕೆ ನಿಮ್ಮಮ್ಮನ ಹತ್ರ ಹೋಗ್ಬೇಕು. ಅಮ್ಮನ ಹತ್ರನಾ? ಮತ್ತ್ಯಾಕಕ್ಕೆ? ಈಗ ತಾನೇ ಬೆಂಕಿ ಹಾಕ್ಬಿಟ್ಟು ಬಂದಿದ್ದೀರಾ, ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬೆಂಕಿ ಹಚ್ಚೋದು ಮೈ ಕಾಯಿಸ್ಕೊಳ್ಳೋದಕ್ಕಲ್ವಾ ಜಾನು. ನಾನೀಗ ನಿಮ್ಮ ಅಮ್ಮನ ಮುಂದೆ ಇನ್ನೂ ಒಂದು ನಾಟಕ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವಾಗ ಏನ್ ಮಾಡ್ಬೋದು? ನಾನು ನೀನು ಬೈದೆ ಅಂತ ಏನಾದ್ರು ಕೋಪನೇನೆ? ಅದು ನೀನು ಸಾಧನನ ಪಾಪಿ ಕೊಲೆಗಾರ್ತಿ ಅಂತ ಬೈದಾಗ ನನ್ನ ಮನಸ್ಸಿಗೆ ಎಷ್ಟೊಂದು ನೋವಾಯ್ತು ಗೊತ್ತಾ. ಅಲ್ಲ ಕಡೆ, ನೀನು ಅಷ್ಟು ಬೈತಾ ಇದ್ರು ಆ ಹುಡುಗಿ ಒಂದು ಸತಿನಾದರೂ ನಿನ್ನ ಹಿಂತಿರುಗಿ ಮಾತಾಡ್ತಾ ನಿನ್ನ ಹತ್ರ ಜಗಳ ಮಾಡ್ತಾ? ಇಷ್ಟ್ರ ಮೇಲಾದರೂ ನೀನು ಸಾಧನನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ತುಂಬಿದ ಮನೇಲಿ ಹೆಂಗೆ ಜೀವನ ಮಾಡೋದು? ಯೋಚನೆ ಮಾಡು. ಅದು ಸಾಧನ ಈಗ ಮೊದಲ ಥರ ಅಲ್ಲ ಕಣೆ, ಬದಲಾಗಿದ್ದಾಳೆ. ಇವತ್ತಲ್ಲ ನಾಳೆ ಅವಳು ಒಳ್ಳೆಯವಳು ಅಂತ ನೀನು ನಂಬೋ ಕಾಲ ಬಂದೇ ಬರುತ್ತೆ. ನೋಡ್ತಾ ಇರು. ಸರಿ ಬಿಡು, ಹಿಂದೊಮ್ಮೆ ನೀನು ಸುಮನ ತುಂಬ ಒಳ್ಳೆಯವಳು ಕಣ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ ಅಂತ ಹೇಳಿದಾಗ ನಾನು ಅದನ್ನು ನಂಬ್ತಾ ಇರಲಿಲ್ಲ. ಈಗ ನಾನು ಸಾಧನ ತುಂಬ ಒಳ್ಳೆಯವಳು ಅಂತ ಹೇಳ್ತಾ ಇದ್ದೀನಿ, ಅದನ್ನು ನೀನು ನಂಬ್ತಾ ಇಲ್ಲ. ನೋಡ್ತಾ ಇರು, ಒಂದಲ್ಲ ಒಂದು ದಿವಸ ಸಾಧನ ಒಳ್ಳೆಯವಳು ಅಂತ ನೀನು ನಂಬೋ ಕಾಲ ಬಂದೇ ಬರುತ್ತೆ. ಮಾವ, ಒಳಗ್ ಬರ್ಬೋದಾ? ಬಾ ಮಗಳೇ. ಸಾಧನ, ಈಗ ನಾನು ನಿಮ್ಮತ್ತೆ ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ಏನ್ ಮಾವ? ನಿಮ್ಮತ್ತೆ ನಾನು ಸಾಧನನಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ, ಅವಳ ಮನಸ್ಸು ತುಂಬ ನೋಯಿಸ್ಬಿಟ್ಟೆ ಅಂತ
ಮನಸ್ಸಿಗೆ ಬಹಳ ಪಶ್ಚಾತ್ತಾಪ ಪಟ್ಕೊಳ್ತಾ ಇದ್ಲು. ನೀನೇನು ಚಿಂತೆ ಮಾಡ್ಕೋಬೇಡ, ಸಾಧನ ಒಂದು ಸ್ವಲ್ಪನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅತ್ತೆ, ನೀವ್ ಅಂದಿದ್ ನನ್ಗೇನು ಬೇಜಾರಿಲ್ಲ. ಕೆಲವು ಸಲ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ವಿಧಿನೂ ನಮ್ ವಿರುದ್ಧ ತಿರುಗಿ ಬೀಳುತ್ತೆ. ಆಗ ಈ ತರ ಅನಾಹುತಗಳೆಲ್ಲ ಆಗುತ್ತೆ. ಹೌದು ಅತ್ತೆ, ತೀರ್ಥ ಸುಮನ ಒಂದಾಗ್ತಾರೆ ಅಂತ ಅನ್ಕೊಂಡಾಗೆಲ್ಲ ಏನೋ ಒಂದು ಸಮಸ್ಯೆ ಆಗಿ ಅವರಿಬ್ರು ದೂರ ಆಗ್ತಿದ್ದಾರೆ. ನಾನೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ ಕಣ್ಣಿಗೆ ಕೆಟ್ಟವಳಾಗೆ ಕಾಣಿಸ್ತಿದ್ದೀನಿ. ಮನೆಯವರೆಲ್ಲ ನನ್ನನ್ನು ಒಪ್ಕೊಂಡಿದ್ದಾರೆ, ಆದ್ರೆ ನಿಮ್ಗೆ ನನ್ನನ್ನು ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ಇದು ನಿಮ್ ತಪ್ಪಲ್ಲ ಅತ್ತೆ, ವಿಧಿ ಹಾಗೆ ಪರಿಸ್ಥಿತಿ. ಮನೆಯಲ್ಲಿ ಹೀಗೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡೆ. ಅವ್ರ ತಂದೆ ದೊಡ್ಡ ವಿದ್ವಾಂಸರು, ಭವಿಷ್ಯ ಹೇಳೋ ಪಂಡಿತರು. ಅವರು ನನ್ನ ಬಗ್ಗೆ, ಮನೆಯವ್ರ ಬಗ್ಗೆ, ಹಾಗೆ ಮನೆ ವಾಸ್ತು ಬಗ್ಗೆ ಎಲ್ಲ ಡೀಟೇಲ್ಸು ಕೇಳಿದ್ರು. ನಾನು ಪ್ರತಿಯೊಂದನ್ನು ಹೇಳ್ದೆ. ಆಗ ಅವರು ನಿಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ, ಮನೆಗೆ ಮನೆಯವ್ರಿಗೆ ದೃಷ್ಟಿ ಆಗಿದೆ ಅಂತ ಹೇಳಿದ್ರು. ನವಗ್ರಹ ಶಾಂತಿ ಹೋಮ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹೌದು ಮಾವ, ನೀವು ಮತ್ತೆ ಅತ್ತೆ ಒಪ್ಕೊಂಡ್ರೆ ತೀರ್ಥ ಮತ್ತೆ ಸುಮನನ್ನೇ ಪೂಜೆ ಕೂರ್ಸೋಣ ಅಂತ ಅನ್ಕೊಂಡಿದೀನಿ. ಇದರಿಂದ ಅವರಿಬ್ರು ಮೇಲಿರೋ ದೃಷ್ಟಿನೂ ಹೋಗುತ್ತೆ, ಅವರಿಬ್ರು ಒಂದಾಗ್ತಾರೆ, ಎಲ್ಲ ಒಳ್ಳೇದಾಗತ್ತೆ. ಪದ್ಮ, ಇದಕ್ಕೆ ನೀನು ಉತ್ತರ ಕೊಡು. ನೋಡು, ಅವಳು ಮನೆಗಾಗ್ತಾ ಇರೋ ಸಮಸ್ಯೆ ಬಗ್ಗೆ, ಅವಾಗ ಆಗ್ತಾ ಇರೋ ತೊಂದರೆ ಬಗ್ಗೆ, ಸಂಸಾರದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾಳೆ ನೋಡೆ. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಪದ್ಮ, ತುಂಬಾ ಖುಷಿ ಆಗ್ತಾ ಇದೆ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೇಗೆ? ಈ ಪೂಜೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ಪದ್ಮ, ಹೇಳೆ. ಸುಮನನ್ಗೂ ತೀರ್ಥನ್ಗೂ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಪೂಜೆ ಮಾಡೋದ್ರಲ್ಲಿ ನಂದೇನೂ ಅಭ್ಯಂತರ ಇಲ್ಲ. ಅಯ್ಯೋ ದಡ್ಡಿ, ಅವರಿಬ್ಬರಿಗೆ ಮಾತ್ರ ಅಲ್ಲ ಕಣೆ, ನಿಮ್ಮಿಬ್ಬರಿಗೂ ತುಂಬಾ ಒಳ್ಳೇದಾಗುತ್ತೆ. ಮುಖ್ಯವಾಗಿ ನಿಮ್ಮಿಬ್ಬರ ನಡುವೆ ಬಂದಿರುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಯಲ್ಲ, ಅದು ತಾನಾಗೆ ದೂರ ಆಗುತ್ತೆ. ನೋಡು ಮಗ, ಒಂದು ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ಯಾಕೆ ಬಿಡಬೇಕು? ಖಂಡಿತವಾಗ್ಲು ಪೂಜೆಗೆ ಏನು ಬೇಕೋ ಎಲ್ಲ ಏರ್ಪಾಡು ಮಾಡು. ಹೋಗು ತಾಯಿ. ಸರಿ ಮಾವ. ಅತ್ತೆ, ಹಾಗೆ ನಮ್ಮ ಗುರುಗಳು ಹೇಳ್ತಿದ್ರು, ಶ್ರಾವಣದಲ್ಲಿ ಎಲ್ಲ ಸರಿ ಹೋಗುತ್ತೆ, ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳು ನಡೆಯುತ್ತೆ ಅಂತ. ಪೂಜೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀನಿ ಅತ್ತೆ. ಇವಳು ಮಾತೊಂದು ಹೇಳ್ತಾ ಇತ್ತು, ಕಣ್ಣು ಇನ್ನೊಂದು ಹೇಳ್ತಾ ಇತ್ತು. ಇವಳು ವ್ಯಂಗ್ಯವಾಗಿ ನಗ್ತಾ ಇದ್ಲು ಅಂತ ನನಗನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ನನಗೆ ಕಾಣ್ತಾ ಇರೋದು ಇವ್ರಿಗೆ ಕಾಣ್ತಾ ಇಲ್ವಲ್ಲ? ಅಥವಾ ನಾನು ನಿಜವಾಗ್ಲೂ ಸಾಧನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀನಾ? ಅರ್ಥ ಆಗ್ತಿಲ್ವೇ? ಸಾಹೇಬ್ರ, ಕತ್ತಿ ಕೊಳ್ಳಿ ಗಂಟಿ ಕಟ್ಟಿದ್ರ ತಾನ ದೊಡ್ಡ ಸಂಗೀತಕಾರ ಅಂತೇಳಿ ಹಾಡಕ್ಕ ಚಾಲು ಮಾಡ್ತತಿ. ಹಂಗಾತ ಪರಿಸ್ಥಿತಿ. ದೊಡ್ಡ ಕಾಂಟ್ರಾಕ್ಟರ್ ಅಂತ ಹೇಳಿ ಮರ್ಯಾದೆ ಕೊಟ್ರ ಇವ್ರು ಬಾಯಿ ಬಂದಂಗ ಮಾತಾಡ್ತಾರೆ ಸಾಹೇಬ್ರ. ಅದೇನೋ ನಾಯಕರು ಅವ್ರನ್ನ ಕರೆಸಿ ಸಮಾಧಾನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಳಾಗೋಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ಸಾಹೇಬ್ರ, ಮಾತಾಡ್ತೀರಿ, ನೀವು ಸ್ವಲ್ಪ ಗತ್ನಾಗ ಮಾತಾಡ್ಬೇಕು. ಗತ್ತೇನ್ರ ಬಿಟ್ಕೊಟ್ರ ಮುಗಿದು ಹೋದ್ ಕತಿ. ಸಾಹೇಬ್ರ ಬಂದ್ರು. ಕೂತ್ಕೊಳ್ಳಿ. ಸಾಹೇಬ್ರ, ಅದೇನೋ ಹೇಳ್ತಾರಲ್ರಿ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದಂತ. ಹಂಗೆ ಯೋಗ್ಯತೆ ಇಲ್ದವ್ರಿಗೆ ಜಾಸ್ತಿ ಮರ್ಯಾದೆ ಕೊಟ್ರ ಕಾಲ್ ತೆಗೆದು ಕೈಗೆ ಇಟ್ಕೊತಾರಂತ. ಈಗ ನಾನು ಮಾತಾಡಕ್ ಬಂದಿರೋದು ಅವ್ರ ಹತ್ರ. ನಿಂದೇನೋ ಇಲ್ಲಿ ಕೆಲಸ, ನಡೆಯೋ ಆಚೆ. ಮಿಸ್ಟರ್ ವಿಶ್ವಾಸ್, ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ಮಾತುಕತೆಗೆ, ನಿಮ್ಮ ದರ್ಪ ನೋಡೋದಕ್ಕಲ್ಲ. ಅದೇನು ಮಾತಾಡೋದಿದೋ ಬೇಗ ಮಾತಾಡಿ ಮುಗಿಸಿ, ನನಗೆ ಬೇರೆ ಕೆಲಸ ಇದೆ. ಸರಿ, ಹಾಗಾದ್ರೆ ನೀವು ಹೊರಡ್ಬೋದು. ನೀವು ಫ್ರೀ ಆದ್ಮೇಲೆ ಬನ್ನಿ.
ಮಾರಿ ಅನ್ನೋದು ತೋಯ್ಸಿದ ಮಂಡಕ್ಕೆದಂಗಾತು. ಶಂಕರೇಗೌಡ್ರು ಹೇಳಿದ್ಮೇಲೂ ಇಷ್ಟೊಂದು ದುರಾಂಕಾರನಾ? ನೀವು ಟೆನ್ಷನ್ ಮಾಡ್ಕೋಬಿಡಿ, ನಾನು ಮಾತಾಡ್ತೀನಿ. ನಾವು ಇರೋದೇ ಅದಕ್ಕೆ ಅಲ್ವಾ? ಸರ್ ನೀವು ಹೇಳಿ ಸರ್, ನಾವು ಫ್ರೀಯಾಗೇ ಇದ್ದೀವಿ, ನೀವು ಹೇಳಿ. ನೋಡಿ ವಿಶ್ವಾಸ್, ನಾವೊಂಥರ ಬಂಡಿ 2 ಚಕ್ರ ಇದ್ದಂಗೆ. 1 ಚಕ್ರ ಕೇಟಾದರೂ ಬಂಡಿ ಮುಂದಕ್ಕೆ ಹೋಗಲ್ಲ. ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾಯಕರು ನಿಮ್ಮನ್ನ ಕರೆಸಿ ಮಾತಾಡಿಸ್ಬೇಕು ಅಂತ ಹೇಳಿದ್ಕೆ ನಿಮ್ಮನ್ನ ಕರೆಸಿರೋದು. ಇದರ ಅರ್ಥ ಸೋತ್ ಕರ್ಸಿದ್ದೀನಿ ಅಂತ ಅಂದ್ಕೊಂಡು ನಾಲ್ಗೆ ಉದ್ದಕ್ಕೆ ಹರಿಬಿಟ್ರೆ ಕೇಳಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಕೇಳಿಸ್ಕೊಳ್ದೆ ಇನ್ನೇನ್ರಿ ಮಾಡ್ತೀರಾ? ನಿಮಗೆ ಮೊದಲೇ ಹೇಳಿದ್ದೀನಿ, ಈ ವ್ಯವಹಾರನ ನಾವು ತಲಾಂತರದಿಂದ ಮಾಡ್ಕೊಂಡ್ಬಂದಿದ್ದೀವಿ. ನಾನು ಮೊದಲೇ ಹೇಳಿದ್ದಲ್ವಾ, ನಿಮ್ಮಂಥ MLAಗಳನ್ನ ನಮ್ಮ ಫ್ಯಾಮಿಲಿ ಸುಮಾರು ನೋಡ್ಬಿಟ್ಟಿದ್ದೀವಿ ಅಂತ. ಈ ಹಳೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿರಿ, 15% ಕೊಡ್ತೀನಿ, ಅದನ್ನೇ ಓಕೆ ಮಾಡ್ಕೊಳ್ಳಿ. ನನ್ನನ್ನೇ ನಿಮ್ಮ ಚಮಚ ಅಂತ ಅನ್ಕೊಂಡಿದ್ದೀರಾ? ಏನ್ರಿ ನಾಯಕ್ ಹೇಳಲಿಲ್ವಾ? ಅದಕ್ಕೆ ಕರೆಸಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ. 30% ಅಂತ ಹೇಳಿದ್ದೆ, ಇವಾಗ 27% ಮಾಡಿದ್ದೀನಿ. 3% ಬಿಟ್ಕೊಡ್ತೀನಿ. ನಿನ್ನ ಭಿಕ್ಷೆ ಯಾವನ್ಗೋ ಬೇಕು? ನಾನು ನಿನ್ನ ಹತ್ರ ಏನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನ? ಏಯ್, ಏಕವಚನದಲ್ಲಿ ಮಾತಾಡಿದ್ರೆ ಏನೋ ಮಾಡ್ತೀಯ? ಏನೋ ಮಾಡ್ತೇನೆ? ಮನೆಯಲ್ಲಿ ಅಂತ ಹೇಳ್ಕೊಳ್ಳೋಂಥ ಸಮಸ್ಯೆ ಏನೂ ಇಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮೂದಲಿಕೆ ಮಾತುಗಳು, ಮನಸ್ತಾಪಗಳು ಇವೆಲ್ಲ ಬರ್ತಾ ಇದ್ದಾವೆ. ಇದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಭಯ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಮನೆಯೊಳಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಇದ್ದೀವಿ. ಮುಖ್ಯವಾಗಿ ಈ ಪೂಜೆನ ತೀರ್ಥನಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಗೊತ್ತಾ? ಯಾರು ಲಘುವಾಗಿ ಪರಿಗಣಿಸ್ಬೇಡಿ. ಹೇಳ್ದೆ ಕೇಳದೆ ಮನೆ ಬಿಟ್ಟು ಓಡೋಗ್ಬಿಡೋದು, ಅಲ್ಗೋಗ್ಬಿಡೋದು ಮಾಡಿದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿನಗೆ ಹೇಳ್ತಾ ಇರೋದು. ಇಲ್ಲ ಮಾವ, ಹಾಗೆಲ್ಲ ಏನೂ ಆಗಲ್ಲ. ಯಾಕ್ರಿ ಆ ಮಗುನ ನೋಯಿಸ್ತಾ ಇದ್ದೀರಾ? ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಪ್ಪ, ಅದಕ್ಕೆಲ್ಲ ಯಾಕೆ ಕೊಂಕು ಮಾತುಗಳು? ಮಾತಾಡೋದ್ರಲ್ಲಿ ತಪ್ಪೇನಿದ್ಯಮ್ಮ? ಅದೇ ನಾನ್ ಪೂಜೆ ದಿನ ಪಾರ್ಟಿ ಫ್ರೆಂಡ್ಸ್ ಅಂತ ಹೋದ್ರೆ ನೀನ್ ಸುಮ್ಮನೆ ಇರ್ತೀಯಾ? ಅಲ್ವಾ? ಮತ್ತೆ ಪಾರ್ಟಿ ಫ್ರೆಂಡ್ಸು ಅಂತ ಏನಾದರೂ ಆಚೆ ಹೋಗ್ಬಿಟ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ನೋಡು, ನನ್ಗೇನಾದ್ರೂ ಹರ್ಟ್ ಆಯ್ತಾ? ಇಲ್ಲ ತಾನೆ. ನಾನು ಪಾರ್ಟಿ ಫ್ರೀಕ್. ಅಪ್ಪ ಹೇಳಿದ್ದಾರೆ ಅಂತ ಅಂದಮೇಲೆ ನಾನು ಅದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಮನೆ ಬಿಟ್ಟು ಓಡೋಗೋರ್ಗೆ ನೆನ್ಪಿರ್ಲಿ ಅಂತ ಅಪ್ಪ ಹೇಳಿದ್ದು. ಸಾಕು, ಸುಮ್ಮನಿರೋ. ನಿನ್ನ ನಾಲ್ಗೆ ಯಾಕೋ ಇತ್ತೀಚೆಗೆ ಉದ್ದ ಆಗ್ತಾ ಇದೆ. ಜಾನು, ಮಾವ ಹೇಳ್ತಿದ್ದಾರೆ ತಾನೆ, ಇನ್ಯಾರು ಮಾತಾಡೋ ಹಾಗಿಲ್ಲ ಅಂತ. ಅರ್ಥ ಆಗಲ್ವಾ? ಸಾಧನಾ, ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ. ಅದೇ ಸರಿ ಇಲ್ಲ ಅಂತ ಜಾನ್ವಿ ಹೇಳ್ತಾ ಇರೋದು. ಜಾನ್ವಿಗೆ ಬೈದಾಗಲಿ, ನಿನಗೆ ಬೈದಾಗಲಿ, ನನಗೆ ಬೈದಾಗಲಿ ನಮ್ಮ ಮನ್ಸಿಗೆ ಹರ್ಟ್ ಆಗುತ್ತೆ ಅಂತ ಒಂದು ಕ್ಷಣನೂ ಅಮ್ಮ ಯೋಚನೆ ಮಾಡಲ್ಲ. ಅದೇ ಇವಳು ವಿಚಾರದಲ್ಲಿ ಅವಳಿಗೆ ಹರ್ಟ್ ಮಾಡಬೇಡಿ, ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ಸರಿ ಇಲ್ಲ ಅಂತ ಜಾನ್ವಿ ಹೇಳ್ತಾ ಇರೋದು. ಜೈ, ನೀನು ಮಾತಾಡೋಕೆ ಶುರು ಮಾಡಿಬಿಟ್ಯಾ? ಮಾತಾಡ್ದಲ್ಲಿ ಇನ್ನೇನು ಮಾಡ್ತಾನೆ? ಸಂಪ್ರದಾಯವಾಗಿ ಏನು ಶಾಸ್ತ್ರ ಮಾಡಬೇಕಾಗಿತ್ತೋ ಅದನ್ನು ಮಾಡಬೇಕು ಅನ್ನೋ ಸಮಯಕ್ಕೆ ಹೇಳ್ದೆ ಕೇಳದೆ ಓಡೋಗ್ಬಿಟ್ರೆ ಈ ಸತಿನೂ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಅರ್ಥ ಮಾಡ್ಕೋ. ಸುಮನಂಗೆ ಶಾಸ್ತ್ರ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಕಣ್ರಿ. ಅದು ಅಲ್ಲದೆ ಅವಳು ಹೋಗಿದ್ದು. ಆಯ್ತಾಯ್ತು ಬಿಡು, ಹೇಳಿದ್ದೆ ಹೇಳ್ಬೇಡ, ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಮನಸ್ಸಿನಲ್ಲಿ ಏನಾದ್ರೂ ಬೇಜಾರಿದ್ರೆ, ಕಿರಿಕಿರಿದ್ರೆ, ಏನಿದ್ರು ಈಗಲೇ ಬಾಯ್ಬಿಟ್ಟು ಹೇಳ್ಬಿಡಿ. ಪೂಜೆ ದಿವಸ ಯಾರು ಟೊಕ್ ಅನ್ನಬಾರ್ದು. ಹೇಳಿರ್ತೀನಿ.